ಎವ್ರಿವನ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮುಂಜಾನೆ ಎದ್ದ ತಕ್ಷಣ 3 ಜನ ಬಿಸಿ ಬಿಸಿ ಚಹಾ ಕುಡಿದ್ವಿ ರೀ. ಚಹಾ ಕುಡಿದು ಸ್ವಲ್ಪ ಹೊತ್ತು ಡಿಸ್ಕಷನ್ ಮಾಡ್ಲಿಕ್ಕತ್ತಿದ್ವಿ, ಎಲ್ಲಿ ಹೋಗಬೇಕು ಏನು ಮಾಡಬೇಕು ಇವತ್ತು ಅಂತ. ಯಾಕಂದ್ರೆ ಇವತ್ತು ಡೇ 3 ಆಗಿತ್ತು ರೀ. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು ಸಿಟಿ ಪ್ಯಾಲೇಸ್ಗೆ ಹೋಗ್ಬೇಕಂತ. ಪಟ ಜಳಕ ಮಾಡಿ ರೆಡಿಯಾಗಿ ಮಕ್ಕಳು ರೆಡಿಯಾಗಿದ್ದರು. ಆಲ್ಮೋಸ್ಟ್ ನೋಡ್ಬೋದು ನಾವೊಂದು ಬ್ಲ್ಯಾಕ್ ಕಲರ್ ಔಟ್ಫಿಟ್ ಹಾಕೊಂಡು ರೆಡಿಯಾಗಿದ್ದೆ ರೀ. ಭಾಳ ಖುಷಿದ್ದೆ, ಯಾಕಂದ್ರೆ ಸ್ವಲ್ಪ ದಿವಸದ ಮುಂಚೆ ಈ ಡ್ರೆಸ್ ನನಗೆ ಫಿಟ್ ಆಗ್ತಿರಲಿಲ್ಲ. ಸಾರಿ, ಈ ಡ್ರೆಸ್ ಒಳಗೆ ನಾ ಫಿಟ್ ಆಗ್ತಿದ್ದಲ್ಲ ರೀ. ಬಟ್ ಇವತ್ತು ನಾ ಇದು ಹಾಕೊಂಡು ರೆಡಿ ಆಗ್ಯಾನಂದ್ರೆ ಸ್ವಲ್ಪ ವೆಯ್ಟ್ ಕಮ್ಮಿ ಆಗಿದೆ ಅಂತ. ಸೊ ಬರ ಹೋದ್ರೆ ಹೊರಗಡೆ ಬಿಸಿಲಿತ್ತು ರೀ. ಸೊ ಸನ್ಸ್ಕ್ರೀನ್ ತೊಗೊಂಡು ಹೋಗೋದು ಮರ್ತಿದ್ದೆ. ಹಿಂಗಾಗಿ ಮುಖ ಹಿಂಗೆ ಮಾಡಿಕೊಂಡು ಕಾರ್ ಹತ್ತಿ ಆಮೇಲೆ ನಾವು ಸಿಟಿ ಪ್ಯಾಲೇಸ್ ಕಡೆ ಪ್ರಯಾಣ ಮುಂದುವರಿಸ್ತು ರೀ. ಸೊ ಹೋಗ್ಬೇಕಾದ್ರೆ ಆನ್ ದ ವೇ ಜಲ್ ಮೇಲೆ ಸಿಕ್ತು. ನೋಡ್ಕೊಂಡು ನಮಗೆ ನಿನ್ನೆ ಒಬ್ಬರು ಅಂಗಡಿಯವರು ಸಜೆಸ್ಟ್ ಮಾಡಿದ್ರು, ನೀವು ಪರಾಟ ಗಿರಾಟ ತಿಂದು ಬೇಜಾರಾಗಿದ್ರು ಬಂಕರಲ್ಲಿ ಥೇಲ ಹಚ್ತಾರ, ಬೆಳಗ್ಗೆ 9 ಗಂಟೆ ತನಕ ಅಷ್ಟೇ ಇರ್ತದೆ ಥೇಲ, ಅಲ್ಲಿ ಹೋಗಿ ನೀವು ಅವಲಕ್ಕಿ ತಿನ್ಬೋದು ಅಂಥೇಳಿ. 19 ವರ್ಷ ಎಕ್ಸ್ಪೀರಿಯನ್ಸ್ ಐತ್ರಿ ಅಂಕಲ್ಗೆ. ಮಸ್ತ್ ಪೋಹ ಮಾಡಿದ್ರು. ಅವಲಕ್ಕಿ ಒಳಗೆ ಒಂದು 3-4 ಥರದ ಸೇವ್ ಹಾಕಿದ್ರು, ಆಮೇಲೆ ದಾಳಿಂಬೆ ಹಣ್ಣು ಹಾಕಿದ್ರು ರೀ. ಮಸ್ತ್ ಅವಲಕ್ಕಿ ತಿಂದು ನಾವು ಬಂದಿದ್ದು ಸಿಟಿ ಪ್ಯಾಲೇಸ್ಗೆ ರೀ. ಅಲ್ಲಿ ಹೋದಾಗ ಭಾಳಷ್ಟು ಜಾಗಗಳದಾವ ನಿಮ್ಗೆ ತಿರ್ಗಾಡ್ಲಿಕ್ಕೆ ಅಲ್ಲಿ. ಸೊ ನಾವೊಂದು ಆಟೋ ಮಾಡ್ಕೊಂಡ್ವಿ, ಅಲ್ಲಿ ರಾಣಿ ಮಹಲ್ಗೆ ಹೋದ್ವಿ. ಯಾಕಂದ್ರೆ ನಿಮ್ಗೆ ಎಲ್ಲ ವೆರೈಟಿದು ರಾಜಸ್ಥಾನದ ಏನು ಫೇಮಸ್ ಅದಲ್ಲ ಎಲ್ಲ ಒಂದು ಮಾಲ್ ಒಳಗೆ ನಿಮ್ಗೆ ಸಿಗ್ತಾವಂತ. ಸೊ ಅಲ್ಲಿ ಹೋಗಿ ಸ್ವಲ್ಪ ಶಾಪಿಂಗ್ ಮುಚ್ಕೊಂಡು ಆಮೇಲೆ ನಾವು ಸಿಟಿ ಪ್ಯಾಲೇಸ್ಗೆ ಎಂಟರ್ ಆದ್ವಿ ರೀ. ಬರಬೇಕಾದ್ರೆ ಬಿಸಿಲಿತ್ತು, ಹಿಂಗಾಗಿ ಸ್ವಲ್ಪ ನೀರಡಿಕಾಗಿದ್ದು. ಬಟ್ ಅಲ್ಲಿ ಫ್ರೀ ನೀರನ್ನು ಕೊಡ್ಲಿಕ್ಕತ್ತಿದ್ರು. ಒಬ್ಬ ಅಮ್ಮ ಕುಂತಿದ್ರಿ ಒಳಗಲ್ಲಿ, ಈ ಕೆಟ್ಲೊಳಗೆ ತಂಪನು ನೀರು ಕೊಡ್ಲಿಕ್ಕತ್ತಿದ್ರು. ಸೊ ಕುಡ್ದ ಮನಸ್ಸಿಗೆ ತೃಪ್ತ ಆಯ್ತು ನೋಡ್ರಿ. ನೀರು ಕುಡ್ದ ನಾವು ಸಿಟಿ ಪ್ಯಾಲೇಸ್ ಒಳಗೆ ಎಂಟರ್ ಆಗಿ, ನಾನು ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಇಷ್ಟು ಚಂದದ ನೋಡ್ಲಿಕ್ಕೆ ಅಲ್ಲಿ ಅದಕ್ಕೆ ಕ್ಯಾಮ್ರಾ ತೆಗಿಲಿಲ್ಲ ರೀ. ಅದೆಲ್ಲ ಮುಗಿಸ್ಕೊಂಡು ಹೊರಗೆ ಬರೋದಕ್ಕೆ 2-3 ತಾಸು ಆಯಿತು. ಹೊರಗೆ ಬಂದಿಂದ ಸ್ವಲ್ಪ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ವಿ ಹೆರಿಟೇಜ್ ಹೋಟೆಲ್ ಅಂತೇಳಿ. ಅಲ್ಲಿ ಫೇಮಸ್ ಹೋಟೆಲ್ ಇತ್ತು ರೀ, ಅಲ್ಲೇ ಅದ ಮುಂದೆ ಹವಾಮಹಲ್ ಮುಂದೆನೆ. ಅಲ್ಲಿ ಹೋಗಿ ಕುಂತ್ವಿ. ಇಲ್ಲಿ ಅಪ್ಪ ಮಗ ಇಬ್ಬರು ಮಂದಿ ಮೆನ್ಯೂ ನೋಡ್ಕೊಂಡು ಕುಂತಿದ್ರು. ಮಮ್ಮಿನ ಇನ್ನೂ ಸಿಟಿ ಪ್ಯಾಲೇಸ್ ಬಗ್ಗೆ ಮಾತಾಡ್ಲಿಕ್ಕತ್ತಿದ್ವಿ. ಸೊ ಅಷ್ಟರೊಳಗೆ ನಮ್ಮ ಲಂಚ್ನೂ ಬಂದಿತ್ತು ರೀ. ಲಂಚ್ ಒಳಗೆ ನಾವು ಆರ್ಡ್ರ್ ಮಾಡಿದ್ದ ಪನ್ನೀರ್ ದೋ ಪ್ಯಾಜ, ದಾಲ್ ಫ್ರೈ, ಜೀರಾ ರೈಸ್ ಮತ್ತು ಮಿಸ್ಸಿ ರೋಟಿ, ಗೊಂಜಾಳ ರೊಟ್ಟಿ ಅವ್ರ ಬಟರ್ ರೋಟಿ ಆರ್ಡ್ರ್ ಮಾಡಿದ್ವಿ ರೀ. ಸೊ ಸ್ಟಾರ್ಟರ್ಸ್ ಏನೂ ಆರ್ಡ್ರ್ ಮಾಡಿದ್ದಿಲ್ಲ, ಯಾಕಂದ್ರೆ ನನ್ನ ಮೇನ್ ಇಂಟೆನ್ಷನ್ ಇದ್ದು ಔಟ್ಸೈಡ್ ನಾನು ಬರಬೇಕಾದ್ರೆ ನೋಡಿದ್ದೆ ರೀ ಶರ್ಮಾಸ್ ಲಸ್ಸಿ ಹೌಸ್ ಅಂತ ಇತ್ತು. ಸೊ ಇಲ್ಲಿ ಬಂದ ನಾವು ಲಸ್ಸಿ ಕುಡ್ಲಂದ್ರೆ ಹೆಂಗೆ ರೀ. ಸೊ ಪಟ ನಾವು ಲಂಚ್ ಮುಗಿಸ್ಕೊಂಡ ಹೊರಗಡೆ ಹೋಗಿ ಮಸ್ತ್ ಮಲಾಯಿ ಹಾಕಿ ಒಂದು ದೊಡ್ಡ ಗ್ಲಾಸ್ ಲಸ್ಸಿ ಕುಡ್ದು ಇವತ್ತಿನ ವ್ಲಾಗ್ ಮುಗಿಸ್ತೀರಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ದಲ್ಲಿ. ಬಾಯ್, ಟೇಕ್ ಕೇರ್.